ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಕಪಿಲರ ಉಪದೇಶವನ್ನು ಕೇಳ್ತಾ ಇದ್ದೀವಿ. ಪುರುಷ ಎಲ್ಲಕ್ಕಿಂತ ಅತೀತನ ಆಗಿದ್ರೂ ಸಹ ಯಾವಾಗ ಪ್ರಕೃತಿಯ ಸಂಬಂಧವನ್ನು ಹೊಂತಾನೆ ಆಗ ಆ ಜೀವ ನಾನು ಮಾಡಿದೆ, ನಾನು ಕರ್ತೃತ್ವ ಅಂತ ಭಾವಿಸೋದ್ರಿಂದ ಅವನಿಗೆ ಸಂಸಾರ ಬಂಧನಗಳು ಉಂಟಾಗತ್ತೆ. ಅದನ್ನು ಮೀರಿದಾಗ ಆ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಅನ್ನೋ ವಿಷಯಗಳನ್ನು ತಿಳ್ಕೊಂಡ್ವಿ. ಈ ಮಾತುಗಳನ್ನು ಕೇಳ್ತಾ ಕೇಳ್ತಾ ದೇವಹೂತಿಗೆ ಮತ್ತಷ್ಟು ವಿಷಯ ತಿಳ್ಕೋಬೇಕು ಅನ್ನುವಂತಹ ಆಸೆ ಉಂಟಾದ್ರಿಂದ ಆಕೆ ಪುನಃ ಕಪಿಲರನ್ನು ಪ್ರಶ್ನೆ ಮಾಡ್ತಾಳೆ. ಪ್ರಕೃತೇ ಪುರುಷಸ್ಯಾಪಿ ಲಕ್ಷಣಂ ಪುರುಷೋತ್ತಮ ಬ್ರೂಹಿ ಕಾರಣಯೋರಸ್ಯ ಸದಸಚ್ಚ ಯದಾತ್ಮಕಂ. ಹೇ ಪುರುಷೋತ್ತಮ, ಈ ವಿಶ್ವದ ಸಮಸ್ತ ಕಾರ್ಯಗಳೆಲ್ಲವೂ ಯಾವುದರ ಸ್ವರೂಪ ಆಗಿದೆಯೋ, ಯಾರು ಈ ಎಲ್ಲಕ್ಕೂ ಕಾರಣನಾಗಿದನೋ ಅಂತಹ ಪ್ರಕೃತಿ ಮತ್ತು ಪುರುಷನ ಲಕ್ಷಣಗಳನ್ನು ನನಗೆ ತಿಳಿಸ್ತೀಯಾ ಪರಮಾತ್ಮ ಅಂತ ಕೇಳಿದ್ಲು. ಕಾರ್ಯರೂಪವಾದಂತಹ ಈ ಪ್ರಪಂಚಕ್ಕೆ ಪ್ರಕೃತಿ ಮತ್ತು ಪುರುಷ ಇಬ್ಬರೂ ಸಹ ಬೇಕು, ಇಬ್ಬರು ಕಾರಣರಾಗ್ತಾರೆ. ಈ ಕಾರ್ಯದಶಕ್ಕೆ ಪೂರ್ವದಲ್ಲಿ ಇವೆರಡು ಯಾವ ನಾಮ ರೂಪ ವಿಭಾಗಗಳು ಇಲ್ಲದೆ ಒಂದು ಸೂಕ್ಷ್ಮ ದಶೆಯಲ್ಲಿರುತ್ತೆ. ಅಂತಹ ಪ್ರಕೃತಿ ಪುರುಷರಿಬ್ಬರಿಂದ ನಡೆಯುವಂತಹ ಕಾರ್ಯಭೇದ ಏನು, ಅವುಗಳ ಸ್ವರೂಪ ಏನು, ಈ ವಿಷಯವನ್ನು ತಿಳ್ಕೋಬೇಕು ಅಂತ ದೇವಹೂತಿಯ ಅಪೇಕ್ಷೆ. ಹೀಗೆ ಭಗವಂತ ಇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯತ್ ತ್ರಿಗುಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುರವಿಶೇಷಂ ವಿಶೇಷಂ. ಯಾವುದು ತ್ರಿಗುಣಾತ್ಮಕವು, ಅವ್ಯಕ್ತವು, ನಿತ್ಯವೂ ಆಗಿ ಕಾರ್ಯಕಾರಣ ಎರಡರ ರೂಪನೂ ಆಗಿರುತ್ತೋ, ಮತ್ತು ನಿರ್ವಿಶೇಷವಾಗಿದ್ದರೂ ವಿಶೇಷ ಧರ್ಮಗಳಿಗೆ ಯಾವುದು ಆಶ್ರಯವಾಗಿರುತ್ತೋ ಆ ಪ್ರಧಾನ ತತ್ವನೇ ಪ್ರಕೃತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಪಂಚಮಹಾಭೂತಗಳು, ಪಂಚ ತನ್ಮಾತ್ರೆಗಳು, 4 ಅಂತಃಕರಣ ವಿಶೇಷಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಹೀಗೆ 24 ತತ್ವಗಳ ಸಮೂಹವನ್ನು ವಿದ್ವಾಂಸರು ಪ್ರಕೃತಿಯ ಕಾರ್ಯ ಅಂತ ಹೇಳಿದ್ದಾರೆ. ಇದರಲ್ಲಿ ಪಂಚಮಹಾಭೂತಗಳು ಯಾವ್ಯಾವುದು ಅಂದರೆ ಪೃಥ್ವಿ, ಅಪ್, ತೇಜಸ್, ವಾಯು ಮತ್ತು ಆಕಾಶ. ಪಂಚ ತನ್ಮಾತ್ರೆಗಳು ಗಂಧ, ರಸ, ರೂಪ, ಸ್ಪರ್ಶ ಮತ್ತು ಶಬ್ದ. 4 ಅಂತಃಕರಣ ವಿಶೇಷಗಳು ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. 5 ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಇನ್ನು 5 ಜ್ಞಾನೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಎಲ್ಲವೂ ಸೇರಿದಾಗ ಕಾರ್ಯಗಳಾಗೋದಕ್ಕೆ ಸಾಧ್ಯ. ಏತಾವಾನೇವ ಸಂಖ್ಯಾತೋ ಬ್ರಹ್ಮಣ ಸಗುಣಸ್ಯ ಸನ್ನಿವೇಶೋ ಮಯಾ ಪ್ರೋಕ್ತೋ ಯಃ ಕಾಲ ಪಂಚವಿಂಶಕಃ. ಹೀಗೆ ಸಗುಣ ಬ್ರಹ್ಮಕ್ಕೆ ಸನ್ನಿವೇಶ ಸ್ಥಾನಗಳನ್ನಾಗಿ 24 ತತ್ವಗಳನ್ನು ಹೇಳಲಾಗಿದೆ. ಕಾಲ ಅನ್ನೋದು 25ನೆಯ ತತ್ವವಾಗತ್ತೆ. ಪ್ರಕೃತಿ ಯಾವಾಗ ಪ್ರಧಾನ ತತ್ವ ಅನಿಸಿರುತ್ತೋ ಕಾರಣ ದಶೆಯಲ್ಲಿ ಆಗೋದಕ್ಕೆ ಯಾವ ಆಕಾರವೂ ಇರೋದಿಲ್ಲ. ಅದರಿಂದ ಆಗ ಅದನ್ನು ಅವ್ಯಕ್ತ ಅಂತ ಕರೆಯೋದು. ಇದು ನಿತ್ಯವಾದದ್ದು. ಈ ಪ್ರಕೃತಿಗೆ ಸತ್ವ, ರಜಸ್, ತಮಸ್ ಅನ್ನುವಂತಹ 3 ಗುಣಗಳಿರುತ್ತೆ. ಈ ಗುಣಗಳು ಅದು ಒಂದೊಂದೇ ಆಗಿದ್ದಾಗ ಅದರಿಂದ ಏನೂ ಕಾರ್ಯವಾಗಲ್ಲ. ಒಂದಕ್ಕೊಂದು ಸೇರಿ ಕಾರ್ಯದಶೆಯನ್ನು ಹೊಂದಿ ಕಣ್ಣಿಗೆ ಕಾಣುವಂತಹ ಸ್ಥೂಲ ರೂಪವನ್ನು ಅದು ಪಡೆಯುತ್ತವೆ. ಮಹತ್ತಿನಿಂದ ಪೃಥ್ವಿವರೆಗೆ ಕಾರಣರೂಪದಿಂದ, ಬ್ರಹ್ಮನಿಂದ ಕೀಟದವರೆಗೆ ಕಾರ್ಯರೂಪದಲ್ಲೂ ವ್ಯಕ್ತವಾಗೋದ್ರಿಂದ ಇದಕ್ಕೆ ಕಾರ್ಯ ಕಾರಣ ಅನ್ನುವಂತಹ 2 ರೂಪಗಳನ್ನು ಇದೆ. ಕೆಲವು ಜ್ಞಾನಿಗಳು ಕಾಲವನ್ನು ಪುರುಷನಿಂದ ಬೇರೆಯಾಗಿ ಭಾವಿಸಿದ್ರೆ ಇದು ಬೇರೆದು ಅಂತ ಹೇಳಿದ್ರೆ, ಮತ್ತೆ ಕೆಲವರು ಇಲ್ಲ ಅದು ಪುರುಷನ ಪ್ರಭಾವನೆ ಆಗಿದೆ, ಅದು ಪುರುಷನಿಗೆ ಸೇರಿದ್ದು ಅಂತ ಹೇಳ್ತಾರೆ. ಪ್ರಕೃತಿಯ ವಶವಾಗಿ
ದೇಹವನ್ನೇ ಆತ್ಮ ಅಂತ ಭಾವಿಸುವಂತಹ ಜೀವನಿಗೂ ಈ ಕಾಲದ ವಿಷಯದಲ್ಲಿ ಭಯವೇ ಇರುತ್ತೆ. ಹೀಗೆ ಬೇರೆ 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 ಜ್ಞಾನಿಗಳ ಅಭಿಪ್ರಾಯವನ್ನು ತಿಳಿಸಿದಂತಹ ಭಗವಂತ ಇದು ಈ ರೀತಿಯಾಗಿ ವಿದ್ವಾಂಸರ ಮತ, ಈಗ ನನ್ನ ಮತ ಹೀಗಿದೆ, ನನ್ನ ಅಭಿಪ್ರಾಯ ಹೀಗಿದೆ ಅಂತ ತನ್ನ ಮತವನ್ನು ಪ್ರತ್ಯೇಕವಾಗಿ ತಿಳಿಸ್ತಾ ಇದ್ದಾನೆ. ಪ್ರಕೃತಿರ್ ಗುಣಸಾಮ್ಯಸ್ಯ ನಿರ್ವಿಶೇಷಸ್ಯ ಮಾನವಿ ಚೇಷ್ಟಾ ಯತಃ ಸ ಭಗವಾನ್ ಕಾಲ ಇತ್ಯುಪಲಕ್ಷಿತಃ. ಹೇ ಮನುಪುತ್ರಿನೇ, ಯಾರ ಪ್ರೇರಣೆಯಿಂದ ಈ ತ್ರಿಗುಣಗಳ ಸಾಮ್ಯಾವಸ್ಥೆಯ ರೂಪದ ನಿರ್ವಿಶೇಷ ಪ್ರಕೃತಿಯಲ್ಲಿ ಚಲನೆ ಕಾಣಿಸ್ಕೊಳ್ಳುತ್ತೋ ಅಂತಹ ಪುರುಷರೂಪಿ ಭಗವಂತನೇ ಕಾಲ ಅಂತ ಅನಿಸ್ಕೊತಾನೆ. ಅಂತಃ ಪುರುಷರೂಪೇಣ ಕಾಲರೂಪೇಣ ಯೋ ಬಹಿಃ ಸಮನ್ವೇತೇಶ ಸತ್ವಾನಾಂ ಭಗವಾನ್ ಆತ್ಮಮಾಯೆಯ. ಭಗವಂತ ತನ್ನ ಮಾಯೆಯ ಮೂಲಕ ಎಲ್ಲ ಜೀವಿಗಳ ಒಳಗೆ ಚೈತನ್ಯ ಪುರುಷ ರೂಪದಿಂದ ಮತ್ತು ಹೊರಗೆ ಕಾಲರೂಪದಿಂದ ವ್ಯಾಪಿಸಿಕೊಂಡಿದ್ದಾನೆ. ಈ ಸಮಸ್ತ ಜಗತ್ತಿನಲ್ಲಿ ವ್ಯಾಪಿಸಿರೋದು ಆ ಭಗವಂತ ಒಬ್ಬನೇ. ಪ್ರಕೃತಿ, ಪುರುಷ, ಕಾಲ ಇವೆಲ್ಲವೂ ಭಗವಂತನ ಸ್ವರೂಪಗಳೇ ಆಗಿವೆ. ಪ್ರಕೃತಿಯನ್ನು ನಾವು ಕಾಣ್ತೀವಿ, ಭೂಮಿ ಇತ್ಯಾದಿ ಸ್ಥೂಲ ರೂಪದಲ್ಲಿ ಅದನ್ನ ಕಾಣ್ಬೋದು. ಆದರೆ ಪುರುಷ ಮತ್ತು ಕಾಲಕ್ಕೆ ಯಾವುದೇ ಸ್ಥೂಲ ರೂಪ ಇಲ್ಲದೇ ಇರೋದರಿಂದ ಇದನ್ನು ಹೊರನೋಟದಕ್ಕೆ ನಾವು ಕಾಣೋಕ್ಕಾಗಲ್ಲ. ಯುಕ್ತಿಯಿಂದ ಅದನ್ನು ತಿಳ್ಕೋಬೇಕು. ಹೇಗೆ ಅಂದರೆ ಶಾಸ್ತ್ರಗಳ ಮೂಲಕ ಇವುಗಳ ಸ್ವರೂಪವನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಬೋದು. ಪ್ರಕೃತಿ ತನ್ನಲ್ಲಿ ಅಡಗಿರುವಂತಹ ಸತ್ವಾದಿ ಗುಣಗಳು ಸಮವಾಗಿದ್ದಾಗ ತಾನು ಶಾಂತವಾಗಿ ಇರುತ್ತೆ, ಯಾವುದೇ ಚಲನೆ ಅದರಲ್ಲಿ ಉಂಟಾಗೋದಿಲ್ಲ. ಆಗ ಪುರುಷ ಆ ಪ್ರಕೃತಿಯಲ್ಲಿ ತನ್ನ ಸಂಕಲ್ಪದಿಂದ ಮಹದಾದಿಯನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿಯ ಸಂಕಲ್ಪ ಯಾವಾಗ ಆತನಲ್ಲಿ ಮೂಡುತ್ತೋ ಆಗಲೇ ಪ್ರಕೃತಿಯಲ್ಲಿರುವಂತಹ ತಮೋಗುಣ ತಗ್ಗಿ ಸತ್ವಗುಣ ಅಧಿಕವಾಗುತ್ತೆ. ಮುಂದಿನ ತತ್ವಗಳಿಗೆಲ್ಲ ಮೂಲವಾಗಿದ್ದು ಜಗತ್ತಿಗೆ ಅಂಕುರದಂತೆ ಬೀಜದಂತೆ ಇದೆ ಈ ಮಹತ್ತತ್ವ. ಎತ್ತತ್ ಸತ್ವಗುಣಂ ಸ್ವಚ್ಛಂ ಶಾಂತಂ ಭಗವತಃ ಪದಂ ಯದಾಹುರ್ವಾಸುದೇವಾಖ್ಯಂ ಚಿತ್ತಂ ತನ್ಮಹದಾತ್ಮಕಂ. ಸತ್ವಗುಣಯುಕ್ತವಾಗಿ, ಶುಭ್ರವಾಗಿ, ಶಾಂತವಾಗಿ ಭಗವಂತನ ಉಪಲಬ್ಧಿ ಸ್ಥಾನವಾಗಿರುವಂತಹ ಚಿತ್ತನೇ ಮಹತ್ತತ್ವ. ಅದನ್ನೇ ವಾಸುದೇವ ಅನ್ನೋ ಹೆಸರಿನಿಂದಲೂ ಸಹ ಕರೆಯಲಾಗಿದೆ. ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣವಾದಂತಹ ಸತ್ವಗುಣದೊಡನೆ ಬೆರೆತಿದ್ದಂತಹ ಮೂಲ ಪ್ರಕೃತಿ ಅದೇ ಪ್ರಕಾರದಿಂದ ಮಹತ್ತತ್ವ ರೂಪವಾಗುತ್ತೆ. ಮೂಲ ಪ್ರಕೃತಿ ಮತ್ತು ಮಹತ್ತತ್ವ ಎರಡಕ್ಕೂ ಸಹ ವಾಸುದೇವನೇ ಅಧಿಷ್ಠಾನ ದೇವತೆ. ಅದರಿಂದ ಆ ಮಹತ್ತತ್ವಕ್ಕೆ ವಾಸುದೇವ ವ್ಯೂಹ ಅಂತ ಹೆಸರಾಯಿತು. ಶಾಂತವಾಗಿರುವಂತಹ ಚಿತ್ತದಲ್ಲಿ ಅಧಿಷ್ಠಾತ್ರವಾಗಿರುವವನು ಉಪಾಸ್ಯನು ಕ್ಷೇತ್ರಜ್ಞನಾದಂತಹ ವಾಸುದೇವ. ಅಹಂಕಾರದಲ್ಲಿ ಅಧಿಷ್ಠಾತ್ರವಾಗಿರೋನು ರುದ್ರ, ಉಪಾಸ್ಯ ಅಲ್ಲಿ ಸಂಕರ್ಷಣ. ಬುದ್ಧಿಯಲ್ಲಿ ಅಧಿಷ್ಠಾತ್ರವಾಗಿರೋನು ಬ್ರಹ್ಮ, ಮತ್ತು ಅಲ್ಲಿ ಉಪಾಸ್ಯ ಪ್ರದ್ಯುಮ್ನ. ಮನಸ್ಸಿನಲ್ಲಿ ಅಧಿಷ್ಠಾತ್ರವಾಗಿರೋನು ಚಂದ್ರ, ಮತ್ತು ಅಲ್ಲಿ ಉಪಾಸ್ಯ ಅನಿರುದ್ಧ. ಸ್ವಚ್ಛತ್ವಮವಿಕಾರತ್ವಂ ಶಾಂತತ್ವಮಿತಿ ಚೇತಸಃ ವೃತ್ತಿಭಿರ್ಲಕ್ಷಣಂ ಪ್ರೋಕ್ತಂ ಯಥಾಪಂ ಪ್ರಕೃತಿ ಪರ. ಇದಕ್ಕೊಂದು ಉದಾಹರಣೆ ಹೇಗೆಂದರೆ, ನೀರು ಬೇರೆ ಯಾವುದ್ರ ಜೊತೆನೂ ಬೇರಿದೆ, ತಾನೇ ತಾನಾಗಿರುವಾಗ ಅಂದರೆ ಅಲ್ಲಿ ಕೇವಲ ಸ್ವಚ್ಛ ನೀರಿರುವಾಗ ಅಲ್ಲಿ ನಿರ್ಮಲತ್ವ, ನಿರ್ವಿಕಾರತ್ವ, ಶಾಂತತ್ವ ಇದು ಅದರ ಗುರುತಾಗಿರೋಂತೆ ವೃತ್ತಿ ಸಹಿತವಾದಂತಹ ಚಿತ್ತಕ್ಕೆ ನಿರ್ಮಲತ್ವ, ನಿರ್ವಿಕಾರತ್ವ, ಶಾಂತತ್ವ ಅದರ ಒಂದು ಸ್ವಾಭಾವಿಕ ಗುರುತಾಗಿರುತ್ತೆ. ಸಹಜವಾಗಿ ಸ್ವಚ್ಛತೆಯಿಂದ ಕೂಡಿರುವಂತಹ ಜಲದಲ್ಲಿ ನೀರಿನಲ್ಲಿ ನೊರೆ, ಪಾಚಿ ಹೀಗೆ ಏನೂ ಇಲ್ಲದೆ ನಿರ್ಮಲವಾಗಿದ್ದಾಗ ನಾವು ಸುಲಭವಾಗಿ ಅದರಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡೋದಕ್ಕೆ ಸಾಧ್ಯ. ಸ್ವಚ್ಛ ನೀರಿನಲ್ಲಷ್ಟೇ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣೋದಕ್ಕೆ ಸಾಧ್ಯ. ಹಾಗೆ ಮನಸ್ಸು ಯಾವ ವಿಕಾರಗಳು ಇಲ್ಲದೆ ಶಾಂತವಾಗಿದ್ದಾಗ ಭಗವಂತನ ಸ್ವರೂಪವನ್ನು ಗ್ರಹಿಸೋಕ್ಕೆ ಸಾಧ್ಯವಾಗತ್ತೆ. ಆಗ ಮನಸ್ಸಿಗೆ ಅವ್ಯಕ್ತದ ಅನುಭವವಾಗತ್ತೆ. ಅಂತಃಕರಣಕ್ಕೆ ಸಂಭವಿಸುವಂತಹ ಈ ಸ್ಥಿತಿಗೆ ಚಿತ್ತ ಅಂತ ಹೆಸರು. ನೀರು ಒಳಗಡೆ ಎಷ್ಟೇ ತಿಳಿಯಾಗಿದ್ರೂ ಅದರ ಮೇಲೆ ಪಾಚಿ ಕಟ್ಕೊಂಡಿದ್ರೆ, ಅದರ ಮೇಲೆ ಕಶ್ಮಲಗಳಿದ್ರೆ ನಮ್ಮ ಪ್ರತಿಬಿಂಬ ಕಾಣಕ್ಕೆ ಸಾಧ್ಯವಿಲ್ಲ. ನೀರು ತಿಳಿಯಾಗಿದೆ ಅನ್ನೋದು ಗೊತ್ತಾಗಲ್ಲ.
ಹಾಗೆ ನಮ್ಮ ಮನಸ್ಸು ಯಾವ ವಿಕಾರಗಳು ಇಲ್ಲದೆ ಶಾಂತವಾಗಿರಬೇಕು ಭಗವಂತನನ್ನು ನಾವು ಕಾಣೋದಕ್ಕೆ. ಮನಸ್ಸು ಸ್ವಲ್ಪ ಚಂಚಲವಾದರೆ ಲೌಕಿಕ ವಿಷಯಗಳೇ ನಮಗೆ ಅಷ್ಟು ಸುಲಭವಾಗಿ ಅರ್ಥವಾಗಲ್ಲ, ನಾಟಲ್ಲ. ಇನ್ನು ಭಗವತ್ ತತ್ವವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಯಾವುದು ಲೌಕಿಕದ ಒಂದು ಬಂಧನವೂ ಉಂಟಾಗದಂತೆ, ಆಕರ್ಷಣೆಯೂ ಉಂಟಾಗದಂತೆ ಮನಸ್ಸು ಅದರಿಂದ ಶುಭ್ರವಾಗಿದ್ದಾಗ ಮಾತ್ರ ಆ ಭಗವತ್ ತತ್ವ ನಮಗೆ ಅರಿವಿಗೆ ಬರೋದಕ್ಕೆ ಸಾಧ್ಯ. ಭಗವಂತನ ಸಂಕಲ್ಪದಿಂದ ಇಂತಹ ಮಹತ್ತತ್ವದಲ್ಲಿ ಒಂದು ವಿಕಾರ ಉಂಟಾಯಿತು. ಆಗ ಕ್ರಿಯಾಶಕ್ತಿ ಪ್ರಧಾನವಾದಂತಹ ಅಹಂಕಾರದ ಉತ್ಪನ್ನವಾಯಿತು. ಈ ಅಹಂಕಾರ ವೈಕಾರಿಕ, ತೈಜಸ, ತಾಮಸ ಅಂತ 3 ರೀತಿಯಾಗಿದೆ. ಈ 3 ಪ್ರಕಾರಗಳಿಂದ ಮನಸ್ಸು, ಇಂದ್ರಿಯ ಮತ್ತು ಪಂಚಮಹಾಭೂತಗಳ ಉತ್ಪತ್ತಿ ಆಯಿತು. ಸಹಸ್ರ ಶಿರಸಂ ಸಾಕ್ಷಾದ್ಯವನಂತಂ ಪ್ರಚಕ್ಷತೆ ಸಂಕರ್ಷಣಾಖ್ಯಾಂ ಪುರುಷಂ ಭೂತೇಂದ್ರಿಯ ಮನೋಮಯಂ. ಪಂಚಭೂತ, ಇಂದ್ರಿಯ ಮತ್ತು ಮನೋರೂಪವಾದಂತಹ ಅಹಂಕಾರವನ್ನೇ ಸಾಕ್ಷಾತ್ ಸಹಸ್ರ ಶಿರಸ್ಸುಗಳನ್ನು ಉಳ್ಳಂತಹ ಸಂಕರ್ಷಣ, ಅನಂತ ಅಂತ ಕರೀತಾರೆ. ಈ ಅಹಂಕಾರ ತತ್ವಕ್ಕೆ ಸಂಕರ್ಷಣ ಅಧಿಷ್ಠಾನ ದೇವತೆಯಾದ್ದರಿಂದ ಇದನ್ನು ಸಂಕರ್ಷಣ ವ್ಯೂಹ ಅಂತ ಹೇಳೋದು. ಈ ಸಂಕರ್ಷಣನಿಗೆ ದೇವತಾ ರೂಪದಿಂದ ಕರ್ತೃತ್ವ, ಇಂದ್ರಿಯ ರೂಪದಿಂದ ಕಾರಣತ್ವ, ಪಂಚಭೂತ ರೂಪದಿಂದ ಕಾರ್ಯತ್ವಗಳು ಸಹ ಲಕ್ಷಣಗಳಾಗತ್ವೆ. ಸತ್ವರೂಪದಿಂದ ಶಾಂತತ್ವ, ರಜೋಗುಣ ರೂಪದಿಂದ ಘೋರತ್ವ, ತಮೋ ರೂಪದಿಂದ ಮೂಢತ್ವವೂ ಸಹ ಆತನ ಲಕ್ಷಣಗಳಾದವು. ವೈಕಾರಿಕಾದ್ ವಿಕುರ್ವಾಣಾನ್ ಮನಸಸ್ತತ್ವಮಜಾಯತ ಯತ್ ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತತೆ ಕಾಮಸಂಭವ. ವೈಕಾರಿಕ, ತೈಜಸ, ತಾಮಸ ಅನ್ನುವಂತಹ ಈ 3 ಅಹಂಕಾರಗಳಲ್ಲಿ ಯಾವಾಗ ವೈಕಾರಿಕ ಅಹಂಕಾರ ಸ್ವಲ್ಪ ವಿಕಾರಗೊಳ್ತು, ಅದರಿಂದ ಮನಸ್ಸು ಉತ್ಪನ್ನವಾಯಿತು. ಈ ಮನಸ್ಸಿನ ಸಂಕಲ್ಪ ವಿಕಲ್ಪಗಳಿಂದಲೇ ಎಲ್ಲ ಕಾಮನೆಗಳು ಉತ್ಪನ್ನವಾದವು. ಈ ಮನಸ್ಸಿಗೆ ಉಂಟಾಗುವಂತಹ ಉಲ್ಲಾಸ, ಚಿಂತೆ, ಮೋಹ ಈ 3 ಸಹ ಅಹಂಕಾರದ ಲಕ್ಷಣಗಳು. ಉಲ್ಲಾಸ ಅನ್ನೋದು ಸಾತ್ವಿಕ ಅಹಂಕಾರಕ್ಕೆ ಕಾರಣವಾಗತ್ತೆ, ಚಿಂತೆ ರಾಜಸ ಅಹಂಕಾರಕ್ಕೆ ಕಾರಣವಾಗತ್ತೆ, ಮೋಹ ತಾಮಸ ಅಹಂಕಾರಕ್ಕೆ ಕಾರಣವಾಗತ್ತೆ. ಈ ಮನಸ್ತತ್ವ ಇಂದ್ರಿಯಗಳಿಗೆ ಅಧಿಷ್ಠಾತ್ರವಾಗಿರುವಂಥ ಅನಿರುದ್ಧ ಅಂತ ಪ್ರಸಿದ್ಧವಾಗಿದೆ. ಶರತ್ಕಾಲದ ನೀಲ ಕಮಲದಂತೆ ಶೋಭಿಸ್ತಾ ಇರುವಂತಹ ಈ ಅನಿರುದ್ಧನನ್ನು ಮನಸ್ಸನ್ನು ನಿಯಂತ್ರಿಸ್ಕೊಳ್ಳೋ ಮೂಲಕ ಯೋಗಿಗಳು ಆರಾಧಿಸ್ತಾರೆ. ಮನಸ್ಸಿನ ಅಧಿಷ್ಠಾತ್ರ ದೇವತೆ ಆದ್ದರಿಂದ ಮನಸ್ಸನ್ನು ಮೊದಲು ನಿರ್ಮಲಗೊಳಿಸಬೇಕು. ಆ ಮನಸ್ಸಿನಿಂದ ಆ ಅನಿರುದ್ಧನನ್ನು ಅಲ್ಲಿ ಧ್ಯಾನ ಮಾಡೋದಕ್ಕೆ ಸಾಧ್ಯ. ತೈಜಸ್ಸಾತು ವಿಕುರ್ವಾಣಾದ್ ಬುದ್ಧಿತತ್ವಮಭೂತ್ಸತಿ ದ್ರವ್ಯಸ್ಫುರಣ ವಿಜ್ಞಾನಮಿಂದ್ರಿಯಾಣಾಂ ಅನುಗ್ರಹ. ಅನಂತರ ತೈಜಸ ಅಹಂಕಾರ ಯಾವಾಗ ವಿಕಾರ ಹೊಂಟು ಆಗ ಬುದ್ಧಿ ತತ್ವ ಉತ್ಪನ್ನವಾಯಿತು. ವಸ್ತುವಿನ ಸ್ಫೂರ್ತಿ ರೂಪವಾದಂತಹ ವಿಶೇಷ ಜ್ಞಾನ ಮತ್ತು ಇಂದ್ರಿಯಗಳ ವ್ಯಾಪಾರಗಳಲ್ಲಿ ಸಹಾಯ ಮಾಡೋದು ಅದು ಬುದ್ಧಿಯ ಕಾರ್ಯ. ಮತ್ತು ಆ ಬುದ್ಧಿಯಲ್ಲಿ ವೃತ್ತಿಭೇದದಿಂದ ಸಂಶಯ, ವಿಪರ್ಯಯ, ನಿಶ್ಚಯ, ಸ್ಮೃತಿ, ನಿದ್ರೆ ಅನ್ನುವಂಥ 5 ಭೇದಗಳಿದೆ. ಇವೆಲ್ಲವೂ ಸಹ ಬುದ್ಧಿಯ ವ್ಯಾಪಾರಗಳು. ಈ ಬುದ್ಧಿಯ ಸಹಾಯದಿಂದಲೇ ಇಂದ್ರಿಯಗಳು ಈ ರೀತಿ ವಿವಿಧ ಜ್ಞಾನಗಳನ್ನು ಪಡೆಯೋದಕ್ಕೆ ಸಾಧ್ಯ. ಇಂತಹ ಬುದ್ಧಿತತ್ವವನ್ನು ಪ್ರದ್ಯುಮ್ನ ಅನ್ನೋ ಹೆಸರಿನಲ್ಲಿ ಕರೆಯಲಾಗಿದೆ. ಇಂದ್ರಿಯಗಳು ಸಹ ಈ ತೈಜಸ ಅಹಂಕಾರದ ಕಾರ್ಯಗಳಾಗಿವೆ. ಇದರಲ್ಲಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಅಂತ 2 ಬಗೆ. ಇವುಗಳಲ್ಲಿ ಕರ್ಮ ಪ್ರಾಣದ ಶಕ್ತಿಯನ್ನು, ಜ್ಞಾನ ಬುದ್ಧಿಯ ಶಕ್ತಿಯೂ ಸಹ ಆಗಿದೆ. ತಾಮಸಾಚ್ಚ ವಿಕುರ್ವಾಣಾತ್ ಭಗವದ್ವೀರ್ಯ ಚೋದಿತಾತ್ ಶಬ್ದ ಮಾತ್ರ ಅಭೂತ್ ತಸ್ಮಾತ್ ನಭಃ ಶ್ರೋತ್ರಂತು ಶಬ್ದಗಂ. ಭಗವಂತನ ಸಂಕಲ್ಪ ಶಕ್ತಿಯ ಚೋದನೆಯಿಂದ ತಾಮಸ ಅಹಂಕಾರ ಯಾವಾಗ ವಿಕಾರವಾಯಿತೋ ಆಗ ಶಬ್ದ ತನ್ಮಾತ್ರೆ ಉತ್ಪನ್ನವಾಯಿತು. ಆ ಶಬ್ದ ತನ್ಮಾತ್ರೆಯಿಂದ ಆಕಾಶ ಮತ್ತು ಶಬ್ದದ ಜ್ಞಾನವನ್ನು ಉಂಟು ಮಾಡುವಂತಹ ಶ್ರೋತ್ರೇಂದ್ರಿಯಗಳು ಸಹ ಅಲ್ಲಿ ಉತ್ಪನ್ನವಾದವು. ಅರ್ಥವನ್ನು ತಿಳಿಯೋದಕ್ಕೆ ಮತ್ತು ಆ ಪರಮ ಪುರುಷನ ಸ್ವರೂಪವನ್ನು ಅರಿಯೋದಕ್ಕೆ ಶಬ್ದ ಪ್ರಮಾಣ.
ಅಂದರೆ ಶಾಸ್ತ್ರಗಳನ್ನು ಬಿಟ್ಟು ನಾವು ಭಗವತ್ ಸ್ವರೂಪ ಅಂತ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಯಾರೂ ಬಂದು ಆ ಸ್ವರೂಪ ಹೀಗಿದೆ ಅಂತ ತಮ್ಮ ಅನುಭವದಿಂದ ಶಾಸ್ತ್ರಗಳ ಮೂಲಕ ತಿಳಿಸಿದ್ದಾರೆ ಹೊರತು ನಮ್ಮ ಕಣ್ಣೆದುರಿಗೆ ನಾವು ಅದನ್ನ ಅಷ್ಟು ಸುಲಭವಾಗಿ ಬಾಹ್ಯೇಂದ್ರಿಯಗಳಿಂದ ತಿಳ್ಕೊಳ್ಳೋಕ್ಕಾಗಲ್ಲ. ಆ ಶಾಸ್ತ್ರಗಳೆಲ್ಲವೂ ಸಹ ಶಬ್ದಮಯವೇ ಆಗಿರೋದ್ರಿಂದ ಶಬ್ದ ಪ್ರಮಾಣದಿಂದಲೇ ಭಗವಂತನನ್ನು ನಾವು ತಿಳ್ಕೋಬೇಕು. ಜ್ಞಾನಿಗಳು ಏನು ನುಡಿದಿಟ್ಟಿದ್ದಾರೆ ಶಾಸ್ತ್ರಗಳ ಮೂಲಕವಾಗಿ ಅವುಗಳೇ ನಮಗೆ ಆಧಾರ, ಅವುಗಳೇ ನಮಗೆ ಮಾರ್ಗದರ್ಶನವನ್ನು ಸಹ ಮಾಡುವಂಥದ್ದು. ಪದಾರ್ಥಗಳನ್ನು ಪ್ರಕಾಶಪಡಿಸೋದು, ಪರೋಕ್ಷದಲ್ಲಿ ಮಾತಾಡೋನ ಜ್ಞಾನವನ್ನು ಉಂಟು ಮಾಡುವಂಥದ್ದು, ಆಕಾಶದಂತೆ ಸೂಕ್ಷ್ಮ ಸ್ವರೂಪವಾಗುವುದು ಆ ಶಬ್ದ ತನ್ಮಾತ್ರೆಯ ಲಕ್ಷಣಗಳು. ಭೂತಾನಾಂ ಛಿದ್ರದಾತೃತ್ವಂ ಬಹಿರಂತರಮೇವ ಚ ಘ್ರಾಣೇಂದ್ರಿಯಾತ್ಮಾಧಿಷ್ಠೃತಂ ನಭಸೋವೃತ್ತಿ ಲಕ್ಷಣಂ. ಎಲ್ಲ ಭೂತಗಳಿಗೂ ಅವಕಾಶವನ್ನು ನೀಡೋದು, ಎಲ್ಲದರ ಒಳಗೂ ಹೊರಗೂ ಆವರಿಸಿರೋದು, ಇಂದ್ರಿಯ ಪ್ರಾಣ ಆತ್ಮ ಹೀಗೆ ಎಲ್ಲಕ್ಕೂ ಆಶ್ರಯವಾಗಿರೋದು ಆಕಾಶದ ಲಕ್ಷಣ. ಹೀಗೆ ಶಬ್ದಗುಣವುಳ್ಳಂತಹ ಆಕಾಶ ಕಾಲ ಶರೀರನಾದಂತಹ ಭಗವಂತನ ಸಂಕಲ್ಪದಿಂದ ಪ್ರೇರಿತವಾದಾಗ ಅದರಿಂದ ಸ್ಪರ್ಶ ತನ್ಮಾತ್ರೆ ಉತ್ಪನ್ನವಾಯಿತು. ಅದರಿಂದ ವಾಯು, ಆ ಸ್ಪರ್ಶವನ್ನು ಗ್ರಹಿಸುವಂತಹ ತ್ವಗೇಂದ್ರಿಯ, ಇವುಗಳು ಸಹ ಉತ್ಪತ್ತಿಯಾದವು. ಅದರಿಂದ ಏನಾಯಿತು? ಮೃದುತ್ವಂ ಕಠಿಣತ್ವಂ ಚ ಶೈತ್ಯಮುಷ್ಣತ್ವಮೇವ ಚ ಏತತ್ ಸ್ಪರ್ಶಸ್ಯ ಸ್ಪರ್ಶತ್ವಂ ತನ್ಮಾತ್ರತ್ವಂ ನಭಸ್ವತಃ. ಸ್ಪರ್ಶ ಮೃದುತ್ವ, ಕಠೋರತ್ವ, ಶೈತ್ಯತೆ, ಉಷ್ಣತೆ, ಈ ವಾಯುವಿನಂತೆ ಸೂಕ್ಷ್ಮವಾಗೋದು, ಇವೆಲ್ಲ ಸ್ಪರ್ಶ ತನ್ಮಾತ್ರೆಯ ಲಕ್ಷಣಗಳು. ಅದರಿಂದ ಅನಂತರ ಅಲುಗಾಡಿಸೋದು, ಚದುರಿಸೋದು, ಒಟ್ಸಕ್ಕೆ ಸೇರಿಸೋದು, ಎಲ್ಲೆಡೆನೂ ತಲುಪಿಸೋದು, ವಾಸನೆ ಮುಂತಾದವುಗಳಿಂದ ಕೂಡಿದಂತಹ ವಸ್ತುವನ್ನು ಘ್ರಾಣೇಂದ್ರಿಯಕ್ಕೂ, ಶಬ್ದವನ್ನು ಶ್ರೋತ್ರೇಂದ್ರಿಯಕ್ಕೂ ತಲುಪಿಸೋದು, ಸಮಸ್ತ ಇಂದ್ರಿಯಗಳಿಗೂ ಆತ್ಮವಾಗಿ ಕಾರ್ಯಶಕ್ತಿಯನ್ನು ಕೊಡುವುದು ವಾಯುವಿನ ವೃತ್ತಿ ಲಕ್ಷಣ. ಈ ವಾಯುವಿನ ಆಕಾಶದ ನಂತರ ವಾಯುವಿನ ಒಂದು ಉತ್ಪತ್ತಿ ಆಯಿತು. ಅನಂತರ ಆ ಶಬ್ದ ತನ್ಮಾತ್ರೆಯಿಂದ ಕೂಡಿದಂತಹ ವಾಯು ವಿಕಾರಗೊಂಡಾಗ ಅದರಿಂದ ರೂಪ ತನ್ಮಾತ್ರೆ ಉತ್ಪನ್ನವಾಯಿತು. ಅದರಿಂದ ತೇಜಸ್ಸು ಮತ್ತು ರೂಪವನ್ನು ತಿಳ್ಕೊಳ್ಳುವಂತಹ ನೇತ್ರೇಂದ್ರಿಯ ಅಲ್ಲಿ ಉತ್ಪನ್ನವಾಯಿತು. ದ್ರವ್ಯಾಕೃತಿತ್ವಂ ಗುಣತಾ ವ್ಯಕ್ತಿ ಸಂಸ್ಥಾತ್ವಮೇವ ಚ ತೇಜಸ್ತ್ವಂ ತೇಜಸ್ಸಾಧ್ವಿ ರೂಪಮಾತ್ರಸ್ಯ ವೇದತಯ. ತಾಯಿಗೆ ಹೇಳ್ತಿದ್ದಾರೆ ಕಪಿಲರು, ಹೇ ಸಾಧ್ವಿ, ವಸ್ತುವಿನ ಆಕಾರದ ಜ್ಞಾನವನ್ನು ಉಂಟು ಮಾಡೋದು, ಗೌಣವಾಗೋದು, ದ್ರವ್ಯದ ಆಕಾರ ಪರಿಣಾಮಗಳಂತೆ ಉಪಲಕ್ಷಿತವಾಗೋದು, ತೇಜಸ್ಸಿಗೆ ಸ್ವರೂಪಭೂತವಾಗೋದು, ಇದು ರೂಪ ತನ್ಮಾತ್ರೆಯ ಲಕ್ಷಣಗಳು. ದ್ಯೋತನಂ ಪಚನಂ ಪಾನಮದನಂ ಹಿಮಮರ್ದನಂ ತೇಜಸ್ಸೋ ಹೃದಯಸ್ತ್ವೇತಾ ಶೋಷಣಂ ಕ್ಷುತ್ರುಡೇವ ಚ. ಹೊಳೆಯೋದು, ಬೇಯಿಸೋದು, ಚಳಿಯನ್ನು ನಿವಾರಣೆ ಮಾಡೋದು, ಹಸಿವು ಬಾಯಾರಿಕೆಗಳನ್ನು ಉಂಟು ಮಾಡಿ ಅವುಗಳ ಪರಿಹಾರಕ್ಕಾಗಿ ಆಹಾರ ಪಾನೀಯಗಳನ್ನು ಸೇವಿಸುವಂತೆ ಮಾಡೋದು ತೇಜಸ್ಸಿನ ವೃತ್ತಿಗಳು. ಅದಾದ ನಂತರ ಅದಕ್ಕೆ ದೈವ ಪ್ರೇರಣೆಯಿಂದ ಆ ರೂಪ ತನ್ಮಾತ್ರವಾದಂತಹ ತೇಜಸ್ಸು ಯಾವಾಗ ವಿಕಾರಗೊಳ್ತು, ಅದರಿಂದ ಜಲ ರಸವನ್ನು ಗ್ರಹಣ ಮಾಡುವಂತಹ ಜಿಹ್ವೇಂದ್ರಿಯ ಅಲ್ಲಿ ಉತ್ಪನ್ನವಾಯಿತು. ರಸ ಅನ್ನೋದು ಮೂಲ ಸ್ವರೂಪದಿಂದ ಒಂದೇ ಆಗಿದ್ದರೂ ಇತರ ಭೌತಿಕ ಪದಾರ್ಥಗಳ ಸಂಯೋಗದಿಂದ ಸಿಹಿ, ಹುಳಿ, ಉಪ್ಪು, ಖಾರ, ಕಹಿ, ಒಗರು ಹೀಗೆ 6 ಬಗೆಯಾಯಿತು. ಕ್ಲೇದನಂ ಪಿಂಡನಂ ತೃಪ್ತಿ ಪ್ರಾಣಾನಾಪ್ಯಾಯನೋಂದನಂ ತಾಪಾಪನೋದೋ ಭೂಯಸ್ತ್ವಮಂಭಸೋ ವೃತ್ತಯಸ್ತ್ವಿಮಾಹ. ಒದ್ದೆ ಮಾಡೋದು, ಪದಾರ್ಥಗಳನ್ನು ಮುದ್ದೆ ಮಾಡೋದು, ತೃಪ್ತಿಯನ್ನು ಉಂಟು ಮಾಡೋದು, ಜೀವಂತವಾಗಿರಿಸೋದು, ಬಾಯಾರಿಕೆಯನ್ನು ನಿವಾರಿಸೋದು, ಪದಾರ್ಥಗಳನ್ನು ಮೃದುಗೊಳಿಸೋದು, ಬಾವಿ, ಕೆರೆ ಇಂಥ ಜಲಾಶಯಗಳಿಂದ ಉಪಯೋಗಿಸ್ತಾ ಇದ್ರು ಅಲ್ಲಿ ಪುನಃ ತುಂಬಿಕೊಳ್ಳೋದು ಜಲದ ಲಕ್ಷಣ. ಒಂದೊಂದಾಗಿ ಪಂಚಭೂತಗಳ ಉತ್ಪತ್ತಿ ಆಗ್ತಾ ಇದೆ. ಯಾವಾಗ ಜಲ ವಿಕಾರವಾಯಿತೋ ಅದರಿಂದ ಗಂಧ ತನ್ಮಾತ್ರೆ ಉಂಟಾಯಿತು. ಅದರಿಂದ ಪೃಥ್ವಿ, ಆ ಗಂಧವನ್ನು ಗ್ರಹಿಸುವಂತಹ ನಾಸಿಕ ಅನ್ನುವಂತಹ ಇಂದ್ರಿಯವೂ ಸಹ ಉತ್ಪನ್ನವಾಯಿತು. ಮೂಲತಃ ಗಂಧವೂ ಸಹ ಒಂದೇ ಆಗಿದ್ದರು ತನಗೆ ಆಶ್ರಯವಾದಂತಹ ದ್ರವ್ಯಗಳ ಭೇದದಿಂದ ಸುಗಂಧ, ದುರ್ಗಂಧ, ಮೃದು, ತೀವ್ರ, ಘಾಟು, ಹುಳಿ ಹೀಗೆ ನಾನಾ ಭೇದಗಳು ಉಂಟಾಯಿತು. ಅನಂತರ ಬ್ರಹ್ಮ ಸಾಕಾರ ರೂಪಕ್ಕಾಶ್ರಯವಾಗೋದು, ಬೇರೆ ಯಾವುದೇ ಆಶ್ರಯವನ್ನು ಅಪೇಕ್ಷಿಸದೆ ಎಲ್ಲವನ್ನು ಧರಿಸಿರೋದು, ಘಟಪಟಾದಿ ದ್ರವ್ಯಗಳನ್ನು ಹುಟ್ಟಿಸೋದು, ಧಾನ್ಯಾದಿಗಳನ್ನೇ ಬೆಳೆಯುವಂತೆ ಮಾಡೋದು, ಸ್ಥಾನಭೇದದಿಂದ ವಸ್ತು ಗುಣಗಳಲ್ಲೂ ಪ್ರಾಣಿಗಳ ಆಕಾರದಲ್ಲೂ ವಿಭಿನ್ನತೆಯನ್ನು ಕಾಣಿಸೋದು, ಇವುಗಳು ಭೂಮಿಯ ಕರೆಗಳಾದವು.
ಆಯಾವಿಂದ್ರಿಯಗಳ ವಿಷಯಗಳಿಗೆ ಅನುಗುಣವಾಗಿ ಇಂದ್ರಿಯಗಳ ಲಕ್ಷಣಗಳು ಸಹ ಈ ರೀತಿಯಾಗಿದೆ. ಆಕಾಶ ವಿಶೇಷ ಗುಣವಾದ ಶಬ್ದವನ್ನು ಗ್ರಹಿಸುತ್ತೆ, ಶ್ರೋತ್ರೇಂದ್ರಿಯ. ವಾಯು ಗುಣವಾದ ಸ್ಪರ್ಶವನ್ನು ಗ್ರಹಿಸುತ್ತೆ, ತ್ವಗೇಂದ್ರಿಯ. ತೇಜಸ್ಸಿನ ಗುಣವಾದ ರೂಪವನ್ನು ಗ್ರಹಿಸುತ್ತೆ, ಚಕ್ಷುರೇಂದ್ರಿಯ. ಜಲದ ಗುಣವಾದ ರಸವನ್ನು ಗ್ರಹಿಸುತ್ತೆ, ರಸನೇಂದ್ರಿಯ. ಭೂಮಿಯ ಗುಣವಾದಂತಹ ಗಂಧವನ್ನು ಗ್ರಹಿಸುತ್ತೆ, ಘ್ರಾಣೇಂದ್ರಿಯ. ಪೃಥ್ವಿಯಲ್ಲಿ ಈ ಎಲ್ಲ ಗುಣಗಳು ಸಹ ಕಂಡುಬರುತ್ತೆ. ಹೀಗೆ ಪಂಚಭೂತಗಳು, ಪಂಚತನ್ಮಾತ್ರೆಗಳು ಉಂಟಾಯಿತು ಸೃಷ್ಟಿಯ ಆದಿಯಲ್ಲಿ. ಅನಂತರ ಇವುಗಳ ಕಾರ್ಯವಾಗಿ ನಾವು ಕಣ್ಣಿಗೆ ಕಾಣುವಂತಹ ಹಲವಾರು ಸ್ಥೂಲ ರೂಪಗಳು ಉಂಟಾದವು. ಈ ರೀತಿಯಾಗಿ ಭಗವಂತ ಸೃಷ್ಟಿಯ ಆದಿಯಿಂದ ಹಿಡಿದು ಮಹತ್ತತ್ವದಿಂದ ಹೇಗೆ ಸೃಷ್ಟಿ ಆಯಿತು ಅಂತ ವಿವರಿಸ್ತಾ ಬರ್ತಾ ಇದ್ದಾನೆ. ಮುಂದೆ ಆತನ ಉಪದೇಶಾಮೃತ ಏನಿದೆ ಅದನ್ನು ಮುಂದೆ ಗಮನಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.